ಸೊ ನಾವು ಇವಾಗ ಎಲ್ಲಿ ಹೋಗ್ತಿದ್ವಿ ಅಂತ ಹೇಳಿದರೆ, ಸೊ ನಮಗೊಂದು ಚಿಕ್ಕ ಕೆಲಸ ಇತ್ತು. ಸೊ ಅದರಿಂದ ಸಿಟಿ ಮಾರ್ಕೆಟ್ ಬಂದಿದ್ವಿ. ಸೊ ಅದು ಅಲ್ಲೇ ಸಿಟಿ ಮಾರ್ಕೆಟಲ್ಲಿ ಸ್ವಲ್ಪ ಗೊತ್ತಿದ್ದು ಸ್ವಲ್ಪ ಜಾಸ್ತಿ ಜನ ಇದ್ದಾರೆ. ಸೊ ನಾನು ನೋಡಿಕೊಂಡು ಸಿಗ ಕುಟಿ ಆಡ್ತಿದ್ದಾರೆ. ಸೊ ನೋಡಿಕೊಂಡು ಹಂಗೆ ಸ್ವಲ್ಪ ಎಂಜಾಯ್ ಮಾಡ್ಕೊಂಬೋಣ ಅಂತ ಬಂದಿದ್ದೀನಿ. ಸೊ ಇಲ್ಲಿ ನಮ್ಮ ಕೆಲಸ ಸ್ವಲ್ಪ ಇತ್ತು, ಇಲ್ಲಿ ಮುಗಿಸಾಯಿತು. ಸೊ ಇವಾಗ ಡೈರೆಕ್ಟಾಗಿ ಅಲ್ಲೇ ಹೋಗ್ತಿದ್ದೀನಿ. ಸೊ ಫ್ರೆಂಡ್ಸ್ ಎಲ್ಲ ಹಂಗೆ ಅಲ್ಲಿ ಹೋಗ್ತಿದ್ದಾರೆ. ಸೊ ಅವರು ನಮ್ಮ ಫ್ಯಾಮ್ಲಿ. ಸೊ ಹಂಗೆ ನೋಡಿಕೊಂಡು ಜಾಲಿ ಆಗೋಣ. ಸೊ ಲಾಗ್ ಮಾಡೋಣ ಜಾಸ್ತಿಯಾಗಿ, ಬಟ್ ನೋಡೋಣ ಯಾವ ಥರ ಇತ್ತು ಅಂತೇಳಿ. ಬಟ್ ನನಗೂ ಇನ್ನೂ ಅಷ್ಟೊಂದು ದಾರಿ ಗೊತ್ತಿಲ್ಲ, ಮರ್ತೋಗ್ಬಿಟ್ಟಿದ್ದೀನಿ. ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ನಾನು ಇಲ್ಲೇ ಇರ್ತಿದ್ದೆ, ಬಟ್ ಇವಾಗ ಸ್ವಲ್ಪ ದಾರಿ ಮರ್ತೋಗ್ಬಿಟ್ಟಿದ್ದೀನಿ ಅಷ್ಟೇ. ಬಟ್ ನೋಡಬೇಕು ಯಾವ ಕಡೆ ಹೋಗ್ತಿದ್ದೀನಿ ಏನಂತ. ಸೊ ಇದೇ ನೋಡಿ ಸಿಟಿ ಮಾರ್ಕೆಟ್ ಬಸ್ ಸ್ಟಾಪು. ಕ್ರೌಡ್ ಮಾತ್ರ. ಈ ಖರಾಬ್ ಫಿಗರ್ನೆಲ್ಲೋ ನೋಡಿದ್ದೀನಲ್ಲ, ಈ ಸ್ಕೋಡ್ ಆಗು ಈ ಬೋರ್ಡ್ ಆಗು ಮ್ಯಾಚೇ ಆಗ್ತಿಲ್ವೇ. ಯಾವ್ದಕ್ಕೂ ಮೇನ್ ಡೋರ್ ಓಪನ್ ಮಾಡಿ ನೋಡ್ಬಿಡೋಣ. ಹೆವಿಯಾಗಿರುತ್ತೆ ಇಲ್ಲಿ ಯಾವಾಗಲೂ. ಚಿಕ್ಕ ವಯಸ್ಸಲ್ಲಿ ಬರ್ತಿದ್ದೆ ಅವಾಗ. ಬಟ್ ಇಲ್ಲಿ ಸಿಟಿ ಮಾರ್ಕೆಟ್ ತುಂಬ ಸಲ ಬಂತೀನಿ. ಬಟ್ ನಮ್ಮ ರಿಲೇಷನ್ ಮನೆಗೆ ಬಂದುಬಿಟ್ಟು ನಾನು ತುಂಬ ವರ್ಷಗಳಾಯ್ತು ಹೋಗಿ. ಸೊ ನೋಡಬೇಕು ದಾರಿ ಯಾವ ಥರ ಇದೆ ಅಂತೇಳಿ. ಸ್ವಲ್ಪ ನೆನಪಿದೆ, ಬಟ್ ಹೋಗ್ತಾ ನೋಡೋಣ ಯಾವ ಥರ ಇದೆ ಏನು ಅಂತ. ಐ ಲವ್ ಬೆಂಗಳೂರು, ಸಖತ್ತಾಗಿ ಬಡಿದ್ದಾರೆ. ಬಟ್ ಏನು ಸುತ್ತಿ ಫುಲ್ಲು ಲೀಫ್ ಕಲ್ನ ಹಾಕಿಟ್ಟಿದ್ದಾರೆ. ಸೊ ಮಾರ್ಕೆಟ್ ಅಂದಮೇಲೆ ಈ ಥರನೇ ಇದ್ರೇ ಮಾರ್ಕೆಟು, ಇಲ್ಲಾಂದರೆ ಮಾರ್ಕೆಟ್ ಅನ್ನಲ್ಲ ಅದನ್ನು. ಸೊ ಕ್ರೌಡ್ ಅನ್ನೋದು ಇಲ್ಲಿ ಕಾಮನ್. ಸೊ ಕ್ರೌಡ್ ಇಲ್ಲದಿದ್ದರೆ ನಾವು ಆಸರೆ ಪಡಬೇಕು ಇಲ್ಲಿ. ಆ್ಯಕ್ಚುಲಿ ಆ ಕಡೆ ಹೋಗಬೇಕು, ಈ ಕಡೆ ಹೋಗ್ಬೇಕು ಅನಿಸುತ್ತೆ. ನೋಡೋಣ, ನನಗೆ ದಾರಿ ಗೊತ್ತಿದೆ ಹೋಗ್ತಿರೋದು. ಅಂದರೆ ನಾನು ಅಲ್ಲಿ ಬರ್ತೀನಿ ಅಂತ ಹೇಳ್ಬಿಟ್ಟಿದ್ದೆ, ಅದಕ್ಕೆ ಬರ್ತಿದ್ದೀನಿ, ಈ ಕಡೆಯಿಂದ ಹೋಗ್ತಿದ್ದೀನಿ. ಇಲ್ಲಾಂದರೆ ನೆಕ್ಸ್ಟ್ ಸಂಡೇ ಮೇ ಬಿ ಹೋಗ್ತಿರ್ಬೇಕು. ಆ್ಯಕ್ಚುಲಿ ತುಂಬ ಜನ ಕಾಯ್ತಿದ್ರು, ಚಿಕ್ಕ ಆಚವರೆಲ್ಲ. ಸೊ ಮಾತಾಡ್ಸ್ತಾ ಮೆಸೇಜ್ ಎಲ್ಲ ಮಾಡ್ತಿದ್ರು. ಮತ್ತು ನಾವು ಹೋಗಿದ್ರೆ ಚೆನ್ನಾಗಿರೋಲ್ಲ. ಸೊ ಅದಕ್ಕೆ ಒಂದ್ಸಲ ಹೋಗಿ ಮೀಟ್ ಮಾಡ್ಕೊಳ್ಳೋಣ. ಬಟ್ ಏನೋ ನಂಗೆ ದಾರಿ ಮರ್ತೋಗ್ಬಿಟ್ಟಿದ್ದೀನಿ, ಅದೇ ಮೇನ್ ರೀಸನು. ಆಮೇಲೆ ನಾವು ಫುಲ್ ಸೈಡ್ ಹೋಗ್ತೀವಿ ಅಂತ ಇಲ್ಲಿ ಹೋಗ್ತೀವಿ ಬಿಟ್ಟರಿದ್ರೆ ಮೈಸೂರು ಹೈವೇ ಹೋಗಿಬಿಡ್ತೀವಿ. ಆಮೇಲೆ ನೆನಪಿದ್ದೆ ಸ್ವಲ್ಪ. ಆ್ಯಕ್ಚುಲಿ ರೈಟ್ ಸೈಡಲ್ಲಿ ಯಾವುದೋ ಒಂದು ಥಿಯೇಟರ್ ಬರುತ್ತೆ, ಅದನ್ನು ನೋಡಿದ್ರೆ ಮೇ ಬಿ ನನಗೆ ದಾರಿ ನೆನಪಾಗ್ಬೋದು. ಬಟ್ ಎಲ್ಲ ಬಿಲ್ಡಿಂಗಲ್ಲಿ ಒಂದೇ ಥರ ಇದೆ, ಗೊತ್ತಾಗ್ತಿಲ್ಲ. ಈ ರೈಟ್ ಅಲ್ಲ ಅನಿಸುತ್ತೆ, ಈ ರೈಟ್ ಅಲ್ಲ, ಈ ರೈಟಾ? ಈ ರೈಟು ಅಲ್ಲ, ಕಾಲಿರೋ ಗ್ರೌಂಡ್ ಇದೆ, ಥಿಯೇಟರೇ ಕಾಣಿಸ್ತಿಲ್ಲ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರೋ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಇದನ್ನಲ್ಲ, ಸ್ವಲ್ಪ ಸ್ಲೋವಾಗಿ ಹೋಗೋದೇ ಒಳ್ಳೇದು. ಯಾಕಂದರೆ ನಡೀತಾ ದಿಢೀರಂತ ಕ್ರಾಸ್ ಮಾಡಿಬಿಡ್ತಾರೆ. ಅದಾದ್ರೆ ನಮ್ಗೆ ದಾರಿ ಬೇರೆ ಗೊತ್ತಿಲ್ಲ, ಅದೇ ರೀಸನು. ಎಲ್ಲಪ್ಪ ಮೇ ಬಿ ಇದೇ ಇರ್ಬೋದು ಅನಿಸುತ್ತಾ ಇದೆ ನನಗೆ ಮನಸ್ಸಲ್ಲಿ. ಇದು ಥಿಯೇಟರ್ ಅಲ್ವಾ ಅಂತ ಗೊತ್ತಿಲ್ವೇ. ಸೊ ಯೂ ಟರ್ನ್ ಮಾಡೋಂಗಿಲ್ಲ ಅಂತೆ. ಓಕೆ, ಅದು ಒನ್ ವೇ ಅನಿಸುತ್ತೆ ನನ್ನ ಪ್ರಕಾರ. ಸೊ ಹಾಗಾದ್ರೆ ಇನ್ನೂ ಮುಂದೆ ಹೋಗ್ಬೇಕಾ ಇಲ್ಲ ಇದೇನಾ ಒಂದು ಗೊತ್ತಾಗ್ತಿಲ್ಲ. ಸಿಗ್ನಲಲ್ಲಿ ಆ ಕಡೆ ಹೋಗೋ ಥರ ಯಾವುದು ಆಗ್ತಿಲ್ಲ. ಯಾವ ಥಿಯೇಟರ್ ಅದು? ಮುಂದೆ ಬಂದುಬಿಟ್ರು. ನಾವು ಯಾರನ್ನಾದ್ರೂ ಕೇಳೋಣ, ಅದೇ ಒಳ್ಳೆಯದು. ಇದಾದ್ರೆ ಗೊತ್ತಾಗಲ್ಲ, ಈ ಥರ ಹೋಗ್ತಾ ಇರ್ತೀವಿ. ಓಕೆ, ವಿನಾಯಕ ಥಿಯೇಟರ್. ಕಿಲ್ಡನ್ ಥಿಯೇಟರ್ ಇದೆ, ಅದ್ರ ಮುಂದೆನೇ ಹೋಗಬೇಕು. ಬಟ್ ಏನು ಮಾಡಲಿ, ಯೂ ಟರ್ನ್ ಆಪ್ಷನ್ ಇಲ್ಲ. ಸೊ ನಾವು ಮುಂದೆ ಹೋಗಿ ಬರಬೇಕೇನು, ಪರವಾಗಿಲ್ಲ, ಯೂ ಟರ್ನ್ ಆಪ್ಷನ್ ಇದೆ. ಸೊ ಹಿಂಗೆ ಮಾಡ್ಕೊಬಿಡೋಣ. ಓಹೋ, ಅದು ತುಂಬ ದಿನಗಳಾಯ್ತಾ ಗೊತ್ತಾಗ್ತಿಲ್ಲ. ಮನೇಲೆ ತಾನೆ ಥಿಯೇಟರ್ ಒಂದು ಅಂತ. ಬಟ್ ಇಲ್ಲಿಂದ ಮುಂದೆ ಬಂದು ಹೋಗ್ತಾ ಹೆಂಗೆ ಅಂತ ಗೊತ್ತಿಲ್ಲ, ನೋಡಬೇಕು. ಆ್ಯಕ್ಚುಲಿ ಇಲ್ಲಿ ಏನಾದರೂ ಚಿಕ್ಕ ವಯಸ್ಸಲ್ಲಿ ಇಲ್ಲೊಂದು ಕ್ಯಾಮಲ್ ರೈಡ್ ಹೋಗಿದ್ದೆ. ಸೊ ಒನ್ ಟೈಮಲ್ಲೇ ರೈಡ್ ಹೋಗ್ತಾರಲ್ಲ ಅದು. ಬಟ್ ಇವಾಗೆಲ್ಲ ಅದು ಇದೆಯಾ ಅಂತ ಗೊತ್ತಿಲ್ಲ, ನೋಡಬೇಕು. ಕ್ಯಾಮಲ್ ರೈಡ್ ಆಗ್ತದೆ, ಇಲ್ಲಿಂದ ಹೋಗಿದ್ದು ನಾನು. ಸ್ವಲ್ಪ ನೆನಪಿದೆ ಅಷ್ಟೇ.
ಓಕೆ, ಗಾಡಿಗೆಲ್ಲ ಹಿಂಗೆ ಹೋಗ್ತಿದೆ, ನಾವು ಹಿಂಗೆ ಹೋಗೋಣ. ಯಾಕಂದರೆ ಲೆಫ್ಟಲ್ಲಿ ಗಾಡಿಗಳು ದಾರಿ ಇದೆ, ಗೊತ್ತಿಲ್ಲ ನನಗೆ. ಸ್ವಲ್ಪ ದಾರಿ ಕೊಟ್ಟಬ್ರು ಹಂಗೆ ನುಗ್ಬಿಡ್ತೀವಿ. ದಾರಿಗಳು ಇಲ್ಲ ಅನ್ಸುತ್ತೆ ಈ ಕಡೆ. ಓ ಮೈ ಗಾಡ್, ಯಾವ ಕಡೆ ಹೋಗೋದು ಗೊತ್ತಿಲ್ಲ ದಾರಿ. ಓಕೆ, ಈ ಕಡೆ ಒಂದು ದಾರಿ ಇದೆ. ಆಲ್ಮೋಸ್ಟ್ ಎಲ್ಲೋ ಹೋಗ್ತಿದ್ದೀವಿ, ಬಟ್ ಯಾವ ಕಡೆ ಹೋಗ್ತೀವಿ ಅಂದರೆ ಗೊತ್ತಿಲ್ಲ. ಪಾಪ ಈ ಕಡೆ ಹೋಗ್ಬೇಕಾಗಿರೋ ಅಂತಾನು ಗೊತ್ತಿಲ್ಲ, ಹೋಗ್ತೀವಿ ಅಷ್ಟೇ ಗೊತ್ತು ನನಗೆ. ಓಕೆ, ನಾವು ಆಲ್ಮೋಸ್ಟ್ ಬಂದ್ವಿ, ಬಟ್ ಈ ಕಡೆ ದಾರಿ ಇಲ್ಲ ಅನಿಸುತ್ತೆ. ಇದೆಯಾ ಒಂದು ಗೊತ್ತಿಲ್ವೇ. ದಾರಿ ಇಲ್ಲ ಅನ್ಸುತ್ತೆ ಈ ಕಡೆ. ಓಕೆ ಓಕೆ, ಇದೆ ಆ ಕಡೆ ಹೋಗ್ಬೇಕು. ಹಂಗೆ ತುಂಬ ವರ್ಷಗಳಾಯ್ತಾ, ಗೊತ್ತೇ ಆಗ್ತಿಲ್ಲ ದಾರಿ ಯಾವ ಕಡೆ ಏನು ಅಂತ. ಒಂದು ಕಡೆ ಬಂದು ಕರೆಕ್ಟಾಗಿ ಹೋಗ್ತಿದ್ದೀವಾ ಇಲ್ವಾ ಬಂದು ಗೊತ್ತಿಲ್ವೇ. ಆಲ್ಮೋಸ್ಟ್ ಹತ್ರ ಬಂದ್ವಿ. ದಾರಿಗಳು ಸ್ವಲ್ಪ ನೆನಪಿದೆ, ಬಟ್ ಅದಕ್ಕೊಮ್ಮೆ ನೆನಪಿಲ್ಲ. ನೋಡೋಣ, ಇಲ್ಲೆಲ್ಲ ಮನೆ ಬರ್ತಿದೆಯಲ್ಲ, ಮನೆಯಲ್ಲಿ ಇದೇ ಇರಬೇಕಲ್ಲ, ಮಕ್ಕಳು ಆಟ ಆಡ್ತಿದ್ದಾರೆ. ಹಾಯ್, ನಮ್ ಕಿಲಾಡಿ ನಮ್ ಏರಿಯಾಗೆ ದೊಡ್ಡ ದೊಡ್ಡ ನಮ್ ಶಾರುಖ್ ಖಾನ್ ತರ ಡಾನ್ ತಾನೆ. ఎక్కడ బండి ఎక్కడ ఓడిస్తున్నా ఎక్కడ ఎక్కడ ఓడిస్తున్నా ఇదరా ಹೇಳ್ದಲ್ಲ, ಇಲ್ಲಿ ಕುಟೀಸ್ ತುಂಬ ಜನ ಇದ್ದಾರೆ, ನೋಡುವ ಯಾವ ಥರ ಇದೆ ಅಂತ. ಹಲೋ ಹಲೋ, ನಾನು ನಿಮ್ಮ ಇನ್ಫಿಡಿ ಯಾಕೆ ಮಾತಾಡ್ತಿದ್ದೀನಿ. ಸೊ ನಾವು ನನ್ನ ಚಿಕ್ಕ ಮನೆಗೆ ಬಂದಿದ್ದೀನಿ. ಸೊ ಇವರೆಲ್ಲ ನಮ್ಮ ಕುಟೀಸ್. Chetan. I'm Mani. I'm Kaushik. I'm Chetan. Tanu. ಲಾಸ್ಟ್ Anushka. ಸೊ ಸೂಪರ್, అందరికి ಹಾಯ್ ಹಾಯ್. Hi. ಸೊ ಡೆಫಿನೆಟ್ಲಿ ಅಂದ್ರದ್ದೆಲ್ಲ ರೌಂಡ್ ಸಿಕ್ಕದ. ಸೊ ಎಲ್ಲರೂ ರೌಂಡ್ ತಗೊಂಡಿದ್ವಿ. ಸೊ ಇದು ನಾವು ಯೂಟ್ಯೂಬಲ್ಲಿ ಹಾಕೊಂಡಿದ್ವಿ, ಸೊ ಅದಕ್ಕೆ ಹಾಕಿದ್ದೀವಿ. ನಮ್ಮ ಗಾಡಿಯಲ್ಲಿದೆ ಅಂತ. ಸೊ ಇನ್ನೊಂದು ನಮ್ಮ ಫ್ರೆಂಡ್ಸ್, ಸೊ ಇದ್ರ ಹೆಸರು ಬಂದ್ಬಿಟ್ಟು ಏಂಜಲ್. ಸೊ ಏಂಜಲ್ ಸಿಕ್ಸು ಅಂತ, ಏಂಜಲ್ ಸಖತ್ತಾಗಿದೆ ನೋಡಿ, ಕ್ಯೂಟಾಗಿ. ಸೊ ಆ್ಯಕ್ಚುಲಿ ನಾವು ಅದಕ್ಕೆ ಬರೋಣ ಅಚ್ಚೋ ಮುಕ್ಕನಾಗೆ ಸಿಕ್ಕು. எப்படா வழி இல்லை, எங்கடா வழி? அந்த போமா? எங்கடா வழியே இல்லை அந்த பக்கம். ஐயோ, இங்கே கட் பண்ணுறதுக்கு ரொம்ப நேரம் ஆகுங்க. போலாமா?
யூடியூப் பண்ணதுனால ஃபுல்லு பெருசா இருக்குது நான் பண்ணா யூடியூப் பண்ணா நான் ரவுண்டாக இருக்கணும் நான் கஷ்டம் நான் தின்றா இந்த ஆளுங்க உள்ள அடிச்சு உள்ள போட்டா ஆ அதே பார்த்துக்கிறாங்க எல்லாரும் உள்ள அப்பப்போ போக திட்ட மாட்டாங்களா? உள்ள அப்பப்போ போக திட்ட மாட்டாங்களா? எங்க அப்பா கூட்டினா சைலண்டா இருறாரு. உங்க அப்பா அவ்வளோ பேர் ஆளாடா. இருங்க இருங்க కూర్చునే అవుతుందా కూర్చున్నా ఉండు వాళ్ళిద్దరిని పిలుచుకొని పడేసాను ఫస్ట్ చూడాడ కీల పోదామా స్లోగానే పోతున్నా స్లోగానే పోతున్నా నీకేం స్కూల్ అంతా లీవా ఇప్పుడు ఎలా హాస్టల్కా ఎక్కడా இப்போ நம்ம கார்டன் வந்துக்கிறோம்
சரண் பாரு பாரு நம்ம ஏஞ்சல் குட்டி பாருங்க நம்ம ஏஞ்சல் குட்டி எப்படிக்குது இத்தாப்பா சுருகாடு நம்ம சுருகாடு நாங்கெல்லாம் வீட்டுக்கு வந்துக்கிறோம். நம்ம ஏஞ்சல் இங்க பார்த்தா நாங்களும் வந்தோம். இப்போ நாங்க சேதனை பார்க்க போறோம். ஆஃப் ஆகாது. ஆய் சொல்லு அல்வாத. இருடு. ஹாய் ஃப்ரெண்ட்ஸ் எங்க வண்டி பாருங்க ஃப்ரெண்ட்ஸ் எப்படிக்குது பாருங்க ஃப்ரெண்ட்ஸ் இத்தா கார்டன் ரோட். நம்பர்ஸ் வருதா பாருங்க ஃப்ரெண்ட்ஸ். பாருங்க ஃப்ரெண்ட்ஸ் எங்க தம்பிங்க ரெண்டு பேரும் இல்லைங்க பெரியவங்களாம் ஃப்ரெண்ட்ஸ் ஆஃப் பண்ணிட்டேன். நான் ஆஃப் பண்ணிட்டா ವಾಕೊಂದು ಏನಾದ್ರು ಕಾಪಾಡ್ತಲ್ಲ ಇವ್ರು ಏನು ಮಾಡ್ತಿದ್ದೆ ಅಂತ ಕಾಯಿಲೆ ಕೂತ್ಕೊಂಡು ನೋಡಿ ಒಬ್ಬ ನೋಡಿದ್ರೆ ನೋಡಿ ಏನು ಮಾಡ್ತಿದ್ದೆ ಅಂತ. ಹಾಯ್ ಹಾಯ್ ಎಲ್ಲರಿಗೂ ಬಾಯ್ ಹೆವಿ ಖುಷಿ ಆಗ್ಬಿಟ್ರು ಎಲ್ಲರೂ. ಸೊ ನಾವು ಆಲ್ರೆಡಿ ಮನೆ ಹತ್ರ ಬಂದಾಯಿತು. ಸೊ ಅಲ್ಲಿರೋ ಬಾಯ್ಸ್ ಎಲ್ಲರೂ ಸಖತ್ತಾಗಿ ರೆಡಿ ಹೋದ್ವಿ. ಎಲ್ಲರನ್ನೂ ರೌಂಡ್ ಕರ್ಕೊಂಡು ಹೋದ್ವಿ. ಸೊ ನಮ್ಮ ಏಂಜಲ್ ಡಾಗಿ ಸೀಟು ಸಾಕಾಗಿತ್ತು ನೋಡೋಕ್ಕೆ. ಸೊ ನಮ್ಮ ಚಾನಲ್ ಫಸ್ಟ್ ಟೈಮ್ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ಲಕ್ಕೆ ಟಚ್ ಮಾಡಿಬಿಡಿ. ಸೊ ಆ ಥರ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಸೊ ಅಲ್ಲಿವರೆಗೂ ಮಿಸ್ ಮಾಡಿ ಎಲ್ಲ ಮಾಡ್ತಾರೆ. ಬಾಯ್ ಹಾರ್ಟ್ಸ್.